ಏನು ಬಿಡದಿಯಲ್ಲಿ ಈ ಸರ್ಕಾರ ಬಂದ ನಂತರ ನಾವೆಲ್ಲ ಏನು ಹೇಳ್ತೀರಿ, ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀರಿ. ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಕ್ಕಂಥ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಹೇಳ್ತಕ್ಕಂಥ ರಾಜಕಾರಣಿಗಳು ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಈಗಾಗಲೇ 3 ವರ್ಷಗಳ ಅವಧಿಯನ್ನು ಪೂರೈಸಿದ್ದಾರೆ. ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಹೊಸ ಮುಖ್ಯಮಂತ್ರಿಗಳು ಒಂದು ಪ್ರತಿಷ್ಠೆಯಾಗಿ ಇವತ್ತು ಬಿಡದಿ ಟೌನ್ಶಿಪ್, ರಾಮನಗರ ಜಿಲ್ಲೆಯಲ್ಲಿ ಆ ಬಿಡದಿ ಟೌನ್ಶಿಪ್ನ ಇವತ್ತೇನು ಪ್ರತಿಷ್ಠೆಯಾಗಿ ಇವತ್ತು ಅವರು ಆ ಒಂದು ಯೋಜನೆಯನ್ನ ಮಾಡಲೇಬೇಕು ಅಂತೇಳಿ ಇವನು ಪಣ ತೊಟ್ಟಿದ್ದಾರೆ. ಆದರೆ ವಾಸ್ತವಾಂಶ ಆ ರೀತಿ ಇಲ್ಲ. ಅವರ ಪ್ರತಿಷ್ಠೆಗೋಸ್ಕರ ಏನು ನಮ್ಮ ರೈತರು ಅಲ್ಲಿ ನಿಜವಾದ ಯಾರು ಇವತ್ತು ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು, ಆ ಭಾಗದ ಶಾಸಕರು ಏನ್ ಹೇಳ್ತಾ ಇದ್ದಾರೆ, 80% ಜನ ರೈತರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ತಾವು ಮಾಧ್ಯಮದವರು ದಿನನಿತ್ಯ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ತಾವು ದಿನನಿತ್ಯ ಸಹ ಸೋಷಿಯಲ್ ಮೀಡಿಯಾ ಇರ್ಬೋದು, ತಾವು ತೋರಿಸ್ತಾ ಇದ್ದೀರಿ ವಾಸ್ತವಾಂಶವನ್ನ. ಇವತ್ತು ಬಿಡದಿಯಲ್ಲಿ ಯಾವ ರೀತಿ ಇವತ್ತು ಅಲ್ಲಿನ ರೈತರು ಈ ಒಂದು ಯೋಜನೆಯ ವಿರುದ್ಧವಾಗಿ ಇವತ್ತು ಎಷ್ಟು ಜನ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. 1 ವರ್ಷಕ್ಕೂ ಹೆಚ್ಚು ಕಾಲ ಈಗಾಗಲೇ ಅಲ್ಲಿ ಇರತಕ್ಕಂಥ ಹೆಣ್ಮಕ್ಳು ಮತ್ತೆ ರೈತ ಬಂಧುಗಳು ಈಗಾಗಲೇ ಅವರು ಹಗಲು ರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಅದು 1 ವರ್ಷ ಈಗಾಗಲೇ ಪೂರೈಸಿದ್ದಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಅಲ್ಲಿ ರೈತರು ಯೋಜನೆಯ ವಿರುದ್ಧ ಹೋರಾಟವನ್ನು ಕೈಗೊಂಡಿದ್ದಾರೆ. ಅದು ವಾಸ್ತವಾಂಶ ಎಲ್ಲರಿಗೂ ಸಹ ಗೊತ್ತಿರತಕ್ಕಂಥ ವಿಚಾರ. ಆದ್ರೂ ಸಹ ದುರ್ದೈವ ಏನಪ್ಪಾ ಅಂತಂದ್ರೆ, ಇದನ್ನ ಈ ಒಂದು ಯೋಜನೆಯನ್ನ ಮಾಡಲೇಬೇಕು ಅಂತ ಪ್ರತಿಷ್ಠೆ ಯಾಕೆ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ, ಈಗ ಸರ್ಕಾರಿ ಸಂಸ್ಥೆಗಳು ಈಗ ಸರ್ಕಾರದಲ್ಲಿ ಈಗ ನೀವು GBA ಅಂತ, ಮುಂದೆ ಏನು ಹಿಂದೆ BBMP ಇತ್ತು, ಈಗ ತಾವೇ ಈ ಸರ್ಕಾರ GBA ಮಾಡ್ಕೊಂಡಿದ್ದೀರಿ. ಈಗ ಬೆಂಗಳೂರಲ್ಲಿ ಈಗ ರಾಮನಗರ ಜಿಲ್ಲೆ ಇದ್ದಿದ್ದನ್ನ ಅದನ್ನ ಬೆಂಗಳೂರು ದಕ್ಷಿಣ ಅಂತೇಳಿ ತಾವೇನ್ ಮಾಡ್ಕೊಂಡಿದ್ದೀರಿ. ಅದೇ ರೀತಿ ಈಗಾಗಲೇ BDA ಇದೆ, BMRDA ಇದೆ, ಮತ್ತೆ ನೀವು BDA ಇದೆ. ಇವೆಲ್ಲ ಇದ್ರೂ ಸಹ ತಾವು ಸರ್ಕಾರದ ಈ ಒಂದು ಅಂಗಸಂಸ್ಥೆಗಳು ಸರ್ಕಾರದಿಂದ ಒಂದು ಯಾವುದೇ ಒಂದು ನೀವು ಯೋಜನೆ ಮಾಡಲಿಕ್ಕೆ ಸಮರ್ಥರಿದ್ರೂ ಸಹ ತಾವು ಖಾಸಗಿಯವರಿಗೆ ಇವತ್ತು ತಾವು ಏನು ಈ ಒಂದು ಯೋಜನೆಯನ್ನ ಕೊಟ್ಟಿದ್ದೀರಿ ಖಾಸಗಿಯವರಿಗೆ. ಆದ್ರೆ ಆ ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತೇನು ತಾವು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಈಗಾಗಲೇ ತಾವೇನು ಬಜೆಟ್ ಅನ್ನ ಮಂಡನೆ ಮಾಡಿದ್ರಿ, ಆ ಬಜೆಟ್ ಅಲ್ಲಿ ಯೋಜನೆಗೆ ಹಣವನ್ನ ಮೀಸಲಿಡ್ಲಿಲ್ಲ ಮೊದಲನೇ ಬಾರಿಗೆ. ನಾನು ಒಂದೇ ಒಂದು ಉದಾಹರಣೆಯನ್ನು ತಮಗೆ ಕೊಡ್ಲಿಕ್ಕೆ ಬಯಸ್ತೀನಿ. ಈ ಹಿಂದೆ ನೈಸ್ ಯೋಜನೆ ವಿರುದ್ಧ ಈಗಾಗಲೇ ಇವತ್ತಿಗೂ ಸಹ ಆ ಯೋಜನೆ ಮಾಡಿ ಇಷ್ಟು ವರ್ಷ ಆದ್ರೂ ಸಹ ಸರ್ಕಾರದಿಂದ 10 ರೂಪಾಯಿ ಒಂದು ರೀತಿ ಎಕರೆ ಅಂತೇಳಿ ಸಾವಿರಾರು ಎಕರೆನ ಈಗಾಗಲೇ ನೈಸ್ ಯೋಜನೆಗೆ ಏನು ಕೊಟ್ಟರು. ಇವತ್ತು ಸಹ ಅಲ್ಲಿನ ರೈತರು ಪಾಪ ಇವತ್ತು ಸಹ ಪರದಾಡ್ತಾ ಇದ್ದಾರೆ. ಅಂತ ಒಂದು ಪರಿಸ್ಥಿತಿನ ಮತ್ತೆ ಇವತ್ತು ಇವರು ಈ ಒಂದು ಬಿಡದಿ ಟೌನ್ಶಿಪ್ಗೆ ಅದೇ ರೀತಿ ಇವತ್ತು ಇನ್ನೊಂದು ಪಾಪದ ಕೂಪಕ್ಕೆ ಈ ರಾಜ್ಯದ ರೈತರನ್ನ, ಆ ಭಾಗದ ರೈತರನ್ನ ಇವತ್ತು ಪಾಪದ ಕೂಪಕ್ಕೆ ಈ ಸರ್ಕಾರ ಮತ್ತೆ ತಳ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ತಾವು ನೋಡಿ ಆ ಯೋಜನೆಗೆ ಹಿಂದೆ 10 ರೂಪಾಯಿಗೆ ಸರ್ಕಾರ ಕೊಟ್ಟು ಅವನು ಸರ್ಕಾರದಿಂದ ಯೋಜನೆಗೆ ಎಷ್ಟು ಬೇಕಾಗಿದ್ರು ಅವನು ಹಣ ತಗೊಬೋದು. ಎಷ್ಟು 1000 ಕೋಟಿ ಹಣ ತಗೊಂಡ್ರು ಸಹ ಅದು ಸರ್ಕಾರ ಶೂರಿಟಿ. ಈ ರೀತಿ ಯಾವನ ಒಬ್ಬ ಖಾಸಗಿ ಸಹಭಾಗಿತ್ವದಲ್ಲಿ ಮಾಡ್ತಕ್ಕಂಥವನ್ಗೆ ನೀವು ರೈತರ ಜಮೀನನ್ನು ಸಹ ನೀವು ದಾರೆ ಎರೆದು ಕೊಟ್ಟು ಅವ್ರಿಗೆ ಸರ್ಕಾರನೇ ಶೂರಿಟಿ ಕೊಟ್ರೆ, ಅವ್ರು ಯಾವ ಬ್ಯಾಂಕಿಂದ ಎಷ್ಟು 1000 ಕೋಟಿ ತಗೊಂಡ್ರು ಸಹ ನಾಳೆ ಬೆಳಗ್ಗೆ ಅವನು ಡಿಫಾಲ್ಟರ್ ಆದ್ರೆ ಸರ್ಕಾರ ಕಟ್ಟಬೇಕಾಗ್ತದೆ ಹಣವನ್ನ. ಇದೇ ರೀತಿ ನೈಸ್ ಯೋಜನೆಗೆ ಇವರು ಶಕ್ತಿ ತುಂಬಿದಂಥದ್ದು. ಅದೇ ರೀತಿ ಇನ್ನೊಂದು ಯೋಜನೆ ಮಾಡಕ್ ಕೊಟ್ಟಿದ್ದಾರೆ, ಅದೇ ಬಿಡದಿ ಟೌನ್ಶಿಪ್. ಇವತ್ತು ಬಿಡದಿ ಟೌನ್ಶಿಪ್ಗೆ ಅವನು ಯಾವನ ಖಾಸಗಿ ಸಹಭಾಗಿತ್ವದಲ್ಲಿ ಅವನಿಗೇನು ಇವತ್ತು ಯೋಜನೆ ನೀವು ಮಾಡಬೇಕು ಅಂತೇಳಿ ಇವತ್ತೇನು ಅವನಿಗೆ ಶಕ್ತಿ ತುಂಬಲಿಕ್ಕೆ ಹೊರಟಿದ್ದಾರೆ. ಇವತ್ತು ಅವನಿಗೆ ಶೂರಿಟಿ ಸರ್ಕಾರ. ಇಲ್ಲಿ ಬೆಲೆ ಬಾಳಂತ ಇವತ್ತು 1 ಕೋಟಿ, ಇವತ್ತು ಒಂದೊಂದು ಎಕರೆ ಜಮೀನು ಸುಮಾರು 5 ರಿಂದ 6 ಕೋಟಿ ರೂಪಾಯಿ ಇದೆ. ನೀವು ಐವೇಗ ಹೋಗಿ ಕೇಳ್ಬೋದು, ತಾವು ಮಾಧ್ಯಮದವರು ತಾವೆಲ್ಲ ಸುದ್ದಿ ಬಿತ್ತರ ಮಾಡ್ತಾ ಇದ್ದೀರಿ. ಅದೇ ರೀತಿ ಇವತ್ತಿನ ದಿವಸ ಏನು ಇವತ್ತು ಯೋಜನೆಯಲ್ಲಿ ಸಾಕಷ್ಟು ಲೋಪಗಳಿದ್ದಾವೆ, 1, 2 ಅಲ್ಲ. ಅಲ್ಲಿ ಹಚ್ಚ ಹಸಿರಾಗಿರ್ತಕ್ಕಂಥ ನೀರಾವರಿ ಭೂಮಿಯನ್ನ
ಇವತ್ತು ಬಹುತೇಕ 80% ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಸಹ ನಾನು. ಆದ್ರೆ ಇವತ್ತಿನ ಈ ಸರ್ಕಾರದ ಮುಖ್ಯಮಂತ್ರಿಗಳು ಅದನ್ನ ಯೋಜನೆಯನ್ನ ನಾನು ಮಾಡೇ ತೀರ್ತೀನಿ, ಯಾರು ಏನು ಬೇಕಾಗಿದ್ರು ಮಾಡಿ ಅಂತೇಳಿ ಈಗಾಗಲೇ ಹಿಂದೆ ಇದೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಏನು DC ಆಫೀಸ್ ಮುಂದೆ ರೈತರು ಪ್ರತಿಭಟನೆ ಮಾಡದಂತ ಸಂದರ್ಭದಲ್ಲಿ ಆ ರೈತರು ವಿರೋಧ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಇವರು ಯಾವ ರೀತಿ ರೈತರಿಗೆ ಗೌರವ ಕೊಟ್ಟು ಮಾತನಾಡಿದರೆ ತಾವು ಮಾಧ್ಯಮದವರು ಅದನ್ನ ತೋರಿಸಿದ್ದೀರಿ ರಾಜ್ಯದ ಜನತೆಗೆ. ನಾನು ಈ ವಿಚಾರದಲ್ಲಿ ಒಂದೇ ಒಂದು ನಾನು ಕೇಳಲಿಕ್ಕೆ ಬಯಸ್ತೀನಿ. ಅವರು ಹೇಳ್ತಾ ಇದ್ರು, ತಾವು ನೋಡಿದ್ದೀರಿ, ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳು ಆವತ್ತಿನ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಸುಮಾರು 2.5 3,000 ಎಕರೆ ಅಲ್ಲಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳ್ತಾ ಇದ್ರು. ಅಲ್ಲಿನ ಏನು ಮಾಗಡಿ ಆ ಭಾಗದಲ್ಲಿ ಇವತ್ತು ಅಲ್ಲಿ ಏನು ಅಕ್ವೇರ್ ಆಗಿದೆ, ಅಕ್ವೇರ್ ಆಗಿದೆ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಮಾಗಡಿ ಬಾಲಕೃಷ್ಣ ಅವರು ಇವತ್ತು ಮೊನ್ನೆ ಯಾವುದೋ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ರೈತರ ಪರವಾಗಿ ಆ ಯೋಜನೆ ಅಷ್ಟು ಮಾತುಗಳನ್ನ ಮಾತಾಡಿರತಕ್ಕಂಥದ್ದನ್ನ ಒಂದಷ್ಟು ವಿಡಿಯೋನ ಪ್ಲೇ ಮಾಡಿ ಅವರು ಯಾವ ರೀತಿ ಮಾತನಾಡಿದ್ರು ಅಂತೇಳಿ ತೋರಿಸಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರಿಗೆ ನಾನು ಒಂದು ಮಾತನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಬಾಲಕೃಷ್ಣ ಅವರು ಯಾವ ರೀತಿ ಮಾತನಾಡಿದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇನು ಬಿಡಿಸಿ ಹೇಳ್ಬೇಕಾಗಿಲ್ಲ, ತಾವೇ ಈಗಾಗಲೇ ಅದನ್ನ ತೋರಿಸಿದ್ದೀರಿ. ಮಾಗಡಿ ಬಾಲಕೃಷ್ಣ ಅವರೇ, ತಾವು ರೈತರ ಬಗ್ಗೆ ಕಾಳಜಿ ಇದ್ರೆ ನಿಮ್ಗೇನಾದ್ರೂ ಆ ಭಾಗದ ಅದು ನಿಮ್ಗೆ ಮತ ಕೊಟ್ಟು ಗೆಲ್ಸಿರ್ತಕ್ಕಂಥ ಜನ ಅವ್ರಿಗೇನಾದ್ರೂ ಕನಿಷ್ಠ ಗೌರವ ಕೊಡ್ತಕ್ಕಂಥವ್ರು ನೀವೇನಾದ್ರೂ ಆದ್ರೆ ಕೂಡ್ಲೆ ಈ ಯೋಜನೆಯನ್ನ ನೀವು ರದ್ದು ಮಾಡ್ಬೇಕಾಗ್ತದೆ. ಈ ಯೋಜನೆಯನ್ನ ನೀವು ರದ್ದು ಮಾಡಿ ಕೂಡ್ಲೆ ತಾವು ಈ ಒಂದು ಏನು ಯೋಜನೆಗೆ ರೈತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ವಾಸ್ತವಾಂಶವನ್ನ ಮಾತನಾಡಿ. ನೀವು ಅಧಿಕಾರದಲ್ಲಿ ಆ ಪಕ್ಷದಲ್ಲಿ ಇದ್ದಲ್ಲಿ ಒಂಥರ ಮಾತನಾಡ್ತಕ್ಕಂಥದ್ದು, ನಮ್ಮ ಪಕ್ಷದಲ್ಲಿದ್ದಾಗ ಇನ್ನೊಂದ್ ತರ ಮಾತನಾಡ್ತಕ್ಕಂಥದ್ದು, ಈ ಗೋಸುಂಬೆ ರಾಜಕಾರಣವನ್ನ ಈ ರೀತಿ ಗಂಟೆಗೊಂದು ಮಾತನಾಡ್ತಕ್ಕಂಥದ್ದು ನೀವು ಬಿಡ್ಬೇಕಾಗ್ತದೆ. ನೀವು ಇದನ್ನ ಬಿಡ್ಲಿಲ್ಲ, ನೀವು ಪ್ರತಿಷ್ಠೆಯಾಗಿ ನೀವು ತಗೊಂತೀರಿ, ನಾವು ಮಾಡೇ ಮಾಡ್ತೀರಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಈಗಾಗಲೇ ನಮ್ಮ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು ಈಗಾಗಲೇ ಇಲ್ಲಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಳೆಯಾಗಿ ಆ ವಾಸ್ತವಾಂಶವನ್ನು ಅವರು ಈಗಾಗಲೇ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಪಕ್ಷದ ಅಧ್ಯಕ್ಷರು ಕೇಂದ್ರದ ಸಚಿವರು ಆಗಿರ್ತಕ್ಕಂಥ ಕುಮಾರಣ್ಣವರು ಈಗಾಗಲೇ ಅವರು 1 ವರ್ಷ ಆಗಿತ್ತಲ್ಲಿ ರೈತರು ಪ್ರತಿಭಟನೆಗೆ, ಅವರು ನವದೆಹಲಿಯಲ್ಲೇ ಕೂತ್ಕೊಂಡು ಇಲ್ಲಿ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವ್ರು ಏನು ಆ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದಾರೆ. ಅವರು ಅವತ್ತು ಬಿಡದಿಯಲ್ಲಿ ಏನು ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ರಾಜ್ಯದ ಜನತೆಗೆ ಅವ್ರು ಏನ್ ಸಂದೇಶ ಕೊಡಬೇಕು, ಅಲ್ಲಿನ ರೈತರಿಗೆ ನಾವೇನ್ ಸಂದೇಶ ಕೊಡಬೇಕು, ನಿಮ್ಮ ಜೊತೆ ಸದಾಕಾಲ ನಾನು ಉಳಿತೇನೆ, ಇಲ್ಲಿ ವಾಸ್ತವಾಂಶ ಏನಿದೆ ಅದನ್ನ ಜನರಿಗೆ ತಿಳಿಸ್ತಾ ಇದೀವಿ, ನಿಮ್ಮ ಪರವಾಗಿ ನಾವು ಇರ್ತೀರಿ ಅಂತ ಈಗಾಗಲೇ ನಮ್ಮ ಪಕ್ಷದ ಸಂಪೂರ್ಣವಾಗಿ ಆ ಒಂದು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ರೈತರ ಪರವಾಗಿ ನಾವು ಹೋರಾಟಕ್ಕೆ ನಿಂತಿದ್ದೇವೆ.